ಓಕೆ, ನಾವು ಪ್ರತಿದಿನ ರಾತ್ರಿ 9 ಗಂಟೆ ಪ್ರೈಮ್ ಟೈಮ್ನಲ್ಲಿ ತಿರುಪತಿ ತಿಮ್ಮಪ್ಪನ ವಿಶೇಷ ಕಾರ್ಯಕ್ರಮ ತಿರುಪತಿ ರಹಸ್ಯಗಳು ಅಂತೇಳಿ ಕಾರ್ಯಕ್ರಮ ಕೊಡ್ತಾ ಇದ್ದೀವಿ. ನಿನ್ನೆಗೆ 5ನೇ ಎಪಿಸೋಡ್ ಕೊಟ್ಟಿದ್ದೀವಿ. ಅದನ್ನೇ ಬೆಳಿಗ್ಗೆ ನಾವು ಬಿಗ್ ಮಾರ್ನಿಂಗಲ್ಲಿ ಕೊಡ್ತೀವಿ. ತಿರುಪತಿ ತಿಮ್ಮಪ್ಪ ಮಹಾನ್ ಸಾಲಗಾರನಾಗಿರ್ತಾನೆ. ಅಂದರೆ ಲಕ್ಷ್ಮಿ ಎದೆಯಲ್ಲಿ ಇಲ್ಲದೆ ಇದ್ದಾಗ ಆತ ಕೂಡ ಸಾಲಗಾರನಾಗ್ತಾನೆ ಅಂತ. ಲಕ್ಷ್ಮಿ ಇದ್ದರೆ ಮಾತ್ರ ದುಡ್ಡು ಅಂತ. ಆತ ಕೇವಲ ಕುಬೇರನ ಬಳಿ ಸಾಲ ಮಾಡಿರೋದಿಲ್ಲ, ನಮ್ಮ ಬೀದರ್ನಲ್ಲಿ ನೆಲೆಸಿರೋ ಮಲ್ಲಣ್ಣನ ಬಳಿ ಕೂಡ ಸಾಲ ಪಡೆದಿದ್ದಂತೆ. ಎಂಥ ಸ್ಟೋರಿ ಅಲ್ವಾ? ಬನ್ನಿ ಅದರ ಬಗ್ಗೆ ಹೇಳ್ತೀನಿ. ತಿರುಪತಿ ರಹಸ್ಯ 5ನೇ ಎಪಿಸೋಡ್ ನೋಡಿ. ಏಳು ಕೋಟಿಗೆ ಮಲ್ಲಯ್ಯನಿಗೆ 7 ಕೋಟಿಗೆ ತಿರುಪತಿಗೆ ಸಾಲ ಕೊಟ್ಟಿದ್ದ ಮೈಲಾರದ ಮಲ್ಲಣ್ಣ. ತಿರುಪತಿ ತಿಮ್ಮಪ್ಪನನ್ನ ಎಲ್ಲರೂ ಶ್ರೀಮಂತ ದೇವರು ಅಂತ ಹೇಳ್ತಾರೆ. ಆತನ ಬೊಕ್ಕಸಕ್ಕೆ ಕೋಟಿ ಆದಾಯ ಬರುತ್ತೆ. ಆದ್ರೆ ಅದೇ ತಿರುಪತಿ ಸಿಕ್ಕಾಪಟ್ಟೆ ಸಾಲ ಮಾಡಿದ್ದ. ಮದುವೆಗಾಗಿ ಕುಬೇರನ ಬಳಿ ಸಾಲವನ್ನ ಪಡೆದಿದ್ದ. ಅಷ್ಟೇ ಅಲ್ಲ, ನಮ್ಮ ಬೀದರ್ನಲ್ಲಿ ನೆಲೆಸಿರುವಂತಹ ಮೈಲಾರ ಮಲ್ಲಣ್ಣನ ಬಳಿಯೂ ಸಾಲವನ್ನ ಮಾಡಿದ್ದ. ತಿರುಪತಿ ತಿಮ್ಮಪ್ಪನಿಗೂ ಸಾಲ ನೀಡಿದ್ದ ಮಲ್ಲಣ್ಣ. ವಿಶ್ವದ ಅತ್ಯಂತ ಶ್ರೀಮಂತ ದೇವರೆಂದು ಕರೆಸಿಕೊಳ್ಳುವಂತಹ ವೆಂಕಟೇಶ್ವರ ಹಾಗೂ ಮೈಲಾರ ಮಲ್ಲಣ್ಣನಿಗೂ ವ್ಯಾವಹಾರಿಕ ಸಂಬಂಧ ಇತ್ತು. ತಿಮ್ಮಪ್ಪನು ಮಲ್ಲಣ್ಣನ ಹತ್ತಿರ 7 ಕೋಟಿ ಸಾಲವನ್ನ ತೆಗೆದುಕೊಂಡು ಹೋಗಿದ್ದ. ಆದ್ರೆ ಆ ಹಣವನ್ನ ಹಿಂತಿರುಗಿಸಲೇ ಇಲ್ವಂತೆ. ಇದೇ ಕಾರಣಕ್ಕೆ ಭಕ್ತರು 7 ಕೋಟಿಗೆ ಎನ್ನುತ್ತಾರೆ ಅನ್ನುವ ಪ್ರತೀತಿ ಇದೆ. ತಿಮ್ಮಪ್ಪನಿಗೂ ಮೈಲಾರ ಮಲ್ಲಣ್ಣನಿಗೂ ಏನಂತ ಅದು ಹೇಳಿಕೆ ಪ್ರಕಾರದ ಸರ್, ಅದು ಎಲ್ಲಿ ಉಲ್ಲೇಖವಾಗಿ ಬರೋದಂಥ ಲಿಖಿತವಾಗಿಯೂ ಇಲ್ಲ. ನಮ್ಮ ಹಿರುಗಳು ಹೇಳ್ಕೊಂಡು ಬಂದಿದ್ದು, ನಮ್ಮ ಅಜ್ಜರು ಹಿಡ್ಕೊಂಡು ಬಂದಿದ್ದು, ತಿರುಪತಿ ತಿಮ್ಮಪ್ಪಗ ಮೈಲಾರಲಿಂಗ 7 ಕೋಟಿ ಸಾಲ ಕೊಟ್ಟಿದ್ದಂತೆ ಹೇಳ್ಕೊಂಡು ಬಂದಿದ್ದು ಸರ್. ಅದ್ರ ಸಲುವಾಗಿ ಇಲ್ಲ, ಆ ಉದ್ಘೋಷದಿಂದ ಅವರು ಹಿಂತಿರುಗಿಸಲಿಲ್ಲ ಅಂತ, ಅದ್ರ ಸಲುವಾಗಿ 7 ಕೋಟಿ ಉಘೆ ಅಂತೇಳಿ ಜೈಘೋಷ ಸರ್. ಅದು ಒಂದು ಪ್ರತಿ. ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಪಡೆದಿರುವಂತಹ ಬಾಲ್ಕಿ ತಾಲೂಕಿನ ಮೈಲಾರ ಮಲ್ಲಣ್ಣ ದೇವಸ್ಥಾನದಲ್ಲಿ 1 ತಿಂಗಳು ಜಾತ್ರೆ ನಡೆಯುತ್ತೆ. 1 ತಿಂಗಳ ಅವಧಿಯಲ್ಲಿ ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ ಸೇರಿ ದೇಶದ ವಿವಿಧೆಡೆಯಿಂದ ಲಕ್ಷಾಂತರ ಭಕ್ತರು ದೇವಸ್ಥಾನಕ್ಕೆ ಭೇಟಿ ನೀಡಿ ಮಲ್ಲಣ್ಣ ದೇವರ ದರ್ಶನವನ್ನ ಕೂಡ ಪಡಿತಾರೆ. ಪ್ರತಿಯೊಬ್ಬರು 7 ಕೋಟಿಗೆ ಮೈಲಾರ ಮಲ್ಲಣ್ಣ ಮಹಾರಾಜ್ಗೆ ಜಯವಾಗಲಿ ಅಂತೇಳಿ ದೇವ್ರದ್ದು ಜಯಘೋಷ ಆಗ್ತಾ ಇದ್ದಾರೆ. 1 ತಿಂಗಳ ಕಾಲ ನಡೆಯುವ ವಿಶೇಷ ಜಾತ್ರಾ ಮಹೋತ್ಸವ ಅಂತ ಹೇಳ್ಬೋದು. ನೋಡ್ಬೋದು ನೀವು, ಮೈಲಾರ ಮಲ್ಲಣ್ಣ ದೇವಸ್ಥಾನದ ಗರ್ಭಗುಡಿ ಒಳಗಡೆ ನಾವಿದ್ದೀವಿ. ಮೈಲಾರ ಮಲ್ಲಣ್ಣ, ಮೈಲಾರಿ, ಖಂಡೋಬಾ ಸಾಕಷ್ಟು ಹೆಸರುಗಳಿಂದ ಏನದಂದ್ರೆ ಹೆಸರುವಾಸಿಯಾಗಿರುವ ಮೈಲಾರ ಮಲ್ಲಣ್ಣನ ಜಾತ್ರೆ ಚಟ್ಟಿ ಚಾಲು ಆಗಿ ಎಳಮಸಿ ಮುಗಿತ. 1 ತಿಂಗಳ ಕಾಲ ಪ್ರತಿದಿನ ನೆರೆಯ ಮಹಾರಾಷ್ಟ್ರ, ಕರ್ನಾಟಕ ಸೇರಿದಂತೆ ವಿವಿಧೆಡೆಯಿಂದ ಭಕ್ತಾದಿಗಳೇನದಂದ್ರೆ ಬಂದು ದರ್ಶನ ತಗೊಂಡು ಪುನೀತರಾಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಸಾಕಷ್ಟೊಂದು ವಿಶೇಷ ಜಾತ್ರೆ ಉತ್ತರ ಕರ್ನಾಟಕದಲ್ಲಿ 1 ತಿಂಗಳು ಎಲ್ಲೂ ಕೂಡ ಜಾತ್ರೆ ನಡೆಯಲ್ಲ. ಅದು ಮೈಲಾರ ಮಲ್ಲಣ್ಣನ ಜಾತ್ರೆ ನಡೀತದೆ. ಮಲ್ಲಣ್ಣ ದೇವಸ್ಥಾನ ಭಕ್ತರ ಭಾವೈಕ್ಯತೆಯ ಕೇಂದ್ರವೆನಿಸಿದೆ. ಮೈಲಾರ ಗ್ರಾಮದ ನಿಸರ್ಗದ ರಮಣೀಯ ಪರಿಸರದಲ್ಲಿ ದೇವಸ್ಥಾನವಿದೆ. ರಾಕ್ಷಸರ ಒಪ್ಪಟಳ ನಾಶ ಮಾಡಲು ಮಲ್ಲಣ್ಣನು ಶಿವನ 11ನೇ ರೂಪವನ್ನ ತಾಳಿ ಮೈಲಾರಕ್ಕೆ ಬಂದು ನೆಲೆಸಿದ್ದ. ಜನರಿಗೆ ಕಿರುಕುಳವನ್ನ ನೀಡ್ತಾ ಇದ್ದ ಮಣಿಕಂಠ ಮತ್ತು ಮಲ್ಲ ಎಂಬ ಅಸುರರನ್ನ ಮಾರ್ಥಂಡ ಭೈರವನ ರೂಪವನ್ನ ತಳೆದು ಶಿವ ಸಂಹಾರ ಮಾಡಿದ. ಮೈಲಾರ ಮಲ್ಲಣ್ಣ ದೇವಸ್ಥಾನದೊಂದು ವಿಶೇಷ ಇದೆ. ಭಂಡಾರ ಹಾಗೂ ಕೊಬ್ಬರಿ ಹಾರಿಸುವ ವಾಡಿಕೆ ಇಲ್ಲಿದೆ. ಇದಕ್ಕೆ ಚೌಪಡಿ ಅಂತ ಕರೀತಾರೆ. ತಮ್ಮನ್ನ ಸಂಹರಿಸಲು ಬಂದ ಮಲ್ಲಣ್ಣನಿಗೆ ಅಸುರರು ಹೊಡೆದು ಗಾಯಗೊಳಿಸಿದ್ರು. ಆಗ ಮೈಗೆ ಭಂಡಾರವನ್ನ ಹಾಕಿಕೊಂಡಾಗ ತಕ್ಷಣವೇ ವಾಸಿಯಾಯಿತು. ಅಸುರರನ್ನ ಸಂಹರಿಸಿದ ಕಾರಣಕ್ಕೆ ತೆಂಗಿನಕಾಯಿಯನ್ನ ಹಾರಿಸಿ ವಿಜಯೋತ್ಸವವನ್ನ ಆಚರಣೆ ಮಾಡ್ತಾರೆ. ಆಗ್ಲೂ 7 ಕೋಟಿ ಘೋಷಣೆಯನ್ನ ಹಾಕುವ ಮೂಲಕ ತಿರುಪತಿಯನ್ನ ನೆನೆಯಲಾಗುತ್ತೆ.
ಎಂದೇ ಪ್ರಖ್ಯಾತವಾದರೂ ಈ ಗ್ರಾಮಕ್ಕೆ 4 ಹೆಸರಿರೋದು ಇನ್ನೊಂದು ವಿಶೇಷ. ಖಾನಾಪುರ, ಮೈಲಾರ, ದಕ್ಷಿಣ ಕಾಶಿ ಹಾಗೂ ಪ್ರೇಮಾಪುರ ಎಂಬ ಹೆಸರಿನಿಂದಲೂ ಕರೆಯಲಾಗುತ್ತೆ. ಒಮ್ಮೆ ನಿಜಾಮನು ಹಾದು ಹೋಗುವಾಗ ಇಲ್ಲಿ ಊಟವನ್ನ ಸೇವಿಸಿದ್ದು ಖಾನಾ ಬಹುತ್ ಅಚ್ಚಾ ಹೇ ಎಂದನಂತೆ. ಹೀಗಾಗಿ ಇದಕ್ಕೆ ಖಾನಾಪುರ ಅಂತ ಹೆಸರು ಬಂದಿದೆ ಎನ್ನುತ್ತಾರೆ ಹಿರಿಯರು. ಮಲ್ಲಿಕಾರ್ಜುನ್ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಸ್ಟೋರಿ ಬಿ ಬಹುತ್ ಅಚ್ಚಾ ಹೈ. ಓಕೆ, ಇದು ಇವತ್ತು ರಾತ್ರಿ ಕೂಡ 9 ಗಂಟೆಗೆ ಎಪಿಸೋಡ್ ನಂಬರ್ 6 ತಿರುಪತಿ ರಹಸ್ಯವನ್ನು ಹೇಳ್ತಾ ಹೋಗ್ತೀವಿ. ಈಗ 10 ಗಂಟೆ ಸುದ್ದಿ, ಈಗ ಬಿಗ್ ಮಾರ್ನಿಂಗ್ ಇದು ಇವತ್ತಿನ ಬಿಗ್ ಮಾರ್ನಿಂಗ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. 10 ಗಂಟೆ ಸುದ್ದಿ ಕೊಡೋದಕ್ಕೆ ಸ್ವತಃ ತಿರುಪತಿಗೆ ಹೋಗಿದ್ರಲ್ಲ ನಮ್ಮ ಕಲಿಗೆ ರಂಜಿತ್ ಶಿರಿಯಾ ರೆಡಿಯಾಗಿದ್ದಾರೆ. ಓವರ್ ಟು ಯು ರಂಜಿತ್. ಥ್ಯಾಂಕ್ ಯು ಶೆಟ್ರೆ. ನೋಡಿ, ಮುನಿರತ್ನ ಸಂಕಷ್ಟದ ಮೇಲೆ ಸಂಕಷ್ಟ ಮುನಿರತ್ನಗೆ ಎದುರಾಗ್ತಾ ಇದೆ. 3 ಪ್ರಕರಣ. ಮುನಿರತ್ನ ಅವರ ಮೇಲೆ SIT ಅಧಿಕಾರಿಗಳು ವೈಯಾಲಿಕಾವಲ್ನ ನಿವಾಸದ ಮೇಲೆ ರೇಡ್ ಮಾಡಿದ್ದಾರೆ. 15 ಜನ ಅಧಿಕಾರಿಗಳ ತಂಡ ರೇಡ್ ಮಾಡಿದ್ದಾರೆ. ಏನು ಸಿಕ್ತು ಮುನಿರತ್ನ ಅವರಿಗೆ? SIT ಅಧಿಕಾರಿಗಳ ರೇಡ್ ಹೇಗೆ ಉರುಳಾಗುತ್ತೆ, ಇದೆಲ್ಲದರ ಪೆನ್ ಟು ಪೆನ್ ಮಾಹಿತಿಯನ್ನು ನಿಮ್ಮ ಮುಂದೆ ನೀಡ್ತೀನಿ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್. ಸಿದ್ದರಾಮಯ್ಯ ಬೆನ್ನು ಬಿಡದ ಮೂಡ ಕೇಸ್. ಸ್ನೇಹಮಯಿ ಕೃಷ್ಣ ಕೇಂದ್ರದ ಬಾಗಿಲು ಬಡಿಯೋದು ಫಿಕ್ಸ್. ಅಖಾಡಕ್ಕೆ ಇಳಿತಾರ CBI ಆಫೀಸರ್ಸ್. ಮುನಿರತ್ನಗೆ 3 ಉರುಳು. ವೈಯಾಲಿಕಾವಲ್ ಮನೆಗೆ SIT ಅಧಿಕಾರಿಗಳು. ಟೆಕ್ನಿಕಲ್ ಎವಿಡೆನ್ಸ್ ಜೊತೆ ಸಿಕ್ಕವು ದಾಖಲೆಗಳು. ಬೆಳ್ಳಂಬೆಳಿಗ್ಗೆ BDA ಆಪರೇಷನ್. ನಾಗರಬಾವಿಯಲ್ಲಿ ಅಕ್ರಮ ಅಂಗಡಿಗಳ ಡೆಮಾಲಿಷನ್. 5 ಎಕರೆ ಭೂಮಿ ತೆರವು ಕಾರ್ಯ. ಲೋಕಾಸ್ತ್ರ ಬೆನ್ನಲ್ಲೇ ಅಖಾಡಕ್ಕೆ ದಳಪತಿ. ಇಂದು ಬೆಂಗಳೂರಿನಲ್ಲಿ ಮಹತ್ವದ ಸುದ್ದಿಗೋಷ್ಠಿ. ಕೇಂದ್ರ ಸಚಿವರಿಗೆ ಟಾರ್ಗೆಟ್ ಆಗ್ತಾರ ಮುಖ್ಯಮಂತ್ರಿ. ಮರ್ಡರ್ ಕೇಸ್ನಲ್ಲಿ ಆ ಸುಂದರಿನೇ ಅಮಾಯಕಿ. ವಕೀಲರ ಮೂಲಕ ಉಲ್ಟಾ ಹೊಡೆದ್ಲ ಚಾಲಾಕಿ. ದರ್ಶನ್ ವಿರುದ್ಧ ತಿರುಗಿ ಬಿದ್ದಳ ಗೆಳತಿ. ಮೂರು ಕೇಸ್ನಲ್ಲಿ ಮುನಿರತ್ನಗೆ ಸಂಕಷ್ಟ ಎದುರಾಗಿದೆ. SIT ಅಧಿಕಾರಿಗಳ ತಂಡ ಬೆಳ್ಳಂಬಳಿಗೆ ಮುನಿರತ್ನ ಅವರ ಮನೆಯ ಬಾಗಿಲನ್ನ ಬಡಿದಿದೆ.